ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್, ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ JDSನ ಪರಿಷತ್ ಸದಸ್ಯರಾದಂಥ TS ಶರವಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಬ್ರದರ್. ಸರ್, ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಾ ಚೆನ್ನಮ್ಮ ಅವರನ್ನು. ಅವರ ಕುಟುಂಬದ ಸದಸ್ಯರಾಗಿ ಕೂಡ ನೀವು ಒಂದು ರೀತಿ ತುಂಬ ಆತ್ಮೀಯರ ಅವ್ರಿಗೆ. ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ನೀವು? ಈ ಒಂದು ದುಃಖವನ್ನ ಭರಿಸುವಂತ ಶಕ್ತಿ ನನಗಂತ ಇಲ್ಲ. ನನಗಂತ ದೊಡ್ಡ ಆಘಾತ ಆಗಿದೆ. ಯಾಕೆಂದ್ರೆ ನಾನು 35 ವರ್ಷಗಳಿಂದ ಬಹಳ ಹತ್ತಿರದಿಂದ ಆ ಮಹಾ ತಾಯಿನ ನಾನು ಬಲ್ಲೆ. ಆ ಮಹಾ ತಾಯಿ ಅವರ ಒಂದು ಸರಳತೆ ಇರ್ಬೋದು, ಸಜ್ಜನಿಕೆ ಇರ್ಬೋದು, ದೈವ ಸ್ವರೂಪ ಇರ್ಬೋದು, ಎಲ್ಲವನ್ನೂ ಹತ್ತಿರದಿಂದ ಕಂಡಿದ್ದೀನಿ. ಇಂಥ ಮಹಾ ತಾಯಿ ಇನ್ನೊಬ್ಬರನ್ನ ಅವರ ಜಾಗದಲ್ಲಿ ಇನ್ನೊಬ್ಬರು ಚೆನ್ನಮ್ಮ ಅವ್ರಿಗೆ ಚೆನ್ನಮ್ಮ ಅವರೇ ಚಾಟಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಯಾರೇ ಮನೆ ಬಾಗಿಲಿಗೆ ಬರ್ಲಿ ಅವ್ರಿಗೆ ಸ್ಪಂದಿಸುವಂತ ಗುಣ ಇರ್ಬೋದು, ಅವರ ಕಷ್ಟಗಳನ್ನ ಕೇಳಿ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡುವಂತ ವಿಚಾರ ಇರ್ಬೋದು. ಅವರ ಜಾಗದಲ್ಲಿ ಇನ್ನ ಯಾರನ್ನೂ ಕೂಡ ಊಹೆ ಮಾಡಕ್ ಆಗಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ನಮ್ಮ ದೇವೇಗೌಡರು ಸಾಹೇಬ್ರಿಗೆ ಒಂದು ಮಹಾಶಕ್ತಿಯಾಗಿ ಅವರ ಜೊತೆಯಲ್ಲಿ ನಿಂತು ಅವ್ರನ್ನ ನಾವು ಆದರ್ಶ ದಂಪತಿಗಳು ಅಂತಾನೂ ಕೂಡ ಹೇಳ್ಬೋದು. 71 ವರ್ಷ ಅವರ ಒಂದು ದಾಂಪತ್ಯ ಜೀವನಕ್ಕೆ ತಿಂಗಳ ತನ ವೆಡ್ಡಿಂಗ್ ಆನಿವರ್ಸರಿನ ಆಚರಣೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ಇವತ್ತು ಏನು 4 ಗಂಟೆಯಲ್ಲಿ ದೇವೇಗೌಡ ಸಾಹೇಬರು ಅಲ್ಲೇ ಹಾಸ್ಪಿಟಲ್ ಮಾತಾಡ್ತಾ ಇರುವಾಗ 4:45 ಈ ತರ ಒಂದು ಹೃದಯಾಘಾತ ಆಗಿರತಕ್ಕಂಥದ್ದು. ಅಲ್ಲಿ ಕೂಡ ಜೊತೆಯಲ್ಲೇ ಇದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅವರು ಇಬ್ಬರು ಕೂಡ ಶಿವ ಪಾರ್ವತಿ ತರ ಒಂದು ಜೀವನವನ್ನ ನಡೆಸ್ಕೊಂಡು ಎಲ್ಲಾ ರೀತಿಯಲ್ಲಿ ಅವ್ರ ತರ ದೇವೇಗೌಡರಾಗ್ಲಿ ಚೆನ್ನಮ್ಮ ಆಗ್ಲಿ ಇನ್ನೊಬ್ರು ಕನ್ನಡಿಗ ಯಾರನ್ನ ಕೂಡ ಅವ್ರನ್ನ ನಾವು ಅವ್ರ ಜಾಗದಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗ್ತದೆ. ಮಹಾದೈವ ಭಕ್ತರು ಇಬ್ಬರು ಕೂಡ ಬೆಳಿಗ್ಗೆ 4 ಗಂಟೆಗೆ ಎದ್ದು ಅಮ್ಮನವರು ತುಳಸಿ ಪೂಜೆ ಮಾಡಿ, ದೇವರ ಕೈಂಕರ್ಯಗಳನ್ನ ಮಾಡಿ, ಪೂಜೆ ಮಾಡಿ, ದೇವೇಗೌಡ ಸಾಹೇಬರ ಪಾದಕ್ಕೆ ನಮಸ್ಕಾರ ಮಾಡಿ ಆಮೇಲೆ ಅವರು ಆಹಾರವನ್ನ ತಿಂಡಿಯನ್ನ ಸ್ವೀಕಾರ ಮಾಡ್ತಾ ಇದ್ರು. ಇದನ್ನೆಲ್ಲ ಕೂಡ ಬಹಳ ಹತ್ತಿರದಿಂದ ನೋಡಿದ್ದೀನಿ. ಅವ್ರ ಜೊತೆಲಿ ಪ್ರವಾಸನೂ ಮಾಡಿದ್ದೀನಿ. ಅವ್ರು ಡೆಲ್ಲಿಯಲ್ಲಿರ್ಲಿ, ಬೆಂಗಳೂರಲ್ಲಿರ್ಲಿ, ಮತ್ತೆ ಅವರು ಹಾಸನಲ್ಲಿರ್ಲಿ, ಎಲ್ಲೇ ಇದ್ರು ಕೂಡ ಅವರ ಒಂದು ಪೂಜಾ ಕೆಲಸಗಳನ್ನ ಯಾವತ್ತೂ ಕೂಡ ಅವ್ರು ಬಿಟ್ಟಿಲ್ಲ, ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಕುಟುಂಬದ ಒಂದು ದೊಡ್ಡ ಶಕ್ತಿಯಾಗಿ ಅವ್ರು ನಿಂತಿದ್ದಾರೆ. ಬಹುಶಃ ನಮ್ಮಂತ JDS ಕಾರ್ಯಕರ್ತರಿಗೆ ದೊಡ್ಡ ಆಘಾತ ಆಗಿದೆ ಅಂದ್ರೆ ದೇವೇಗೌಡ ಸಾಹೇಬ್ರಿಗಾಗ್ಲಿ ಮತ್ತೆ ಅವ್ರ ಕುಟುಂಬದವ್ರಿಗಾಗ್ಲಿ ಇನ್ನ ಎಷ್ಟು ದೊಡ್ಡ ಮಟ್ಟದ ಒಂದು ಈ ಒಂದು ದುಃಖವನ್ನ ಭರಿಸುವಂತ ಶಕ್ತಿ ಎಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಊಹೆ ಮಾಡಕ್ ಆಗ್ತಾ ಇಲ್ಲ. ನಿಜವಾಗ್ಲೂ ಕೂಡ JDS ಕಾರ್ಯಕರ್ತರಿಗೆ, ಅವರ ಅಭಿಮಾನಿಗಳಿಗೆ ಮತ್ತೆ ಆ ಕುಟುಂಬದ ಸದಸ್ಯರು ಎಲ್ಲರಿಗೂ ಕೂಡ ಈ ಒಂದು ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಕೊಡ್ಲಿ. ಆ ಭಗವಂತ ಅವರ ಆತ್ಮಕ್ಕೆ ಕೂಡ ಶಾಂತಿ ಸಿಗುವಂತ ಎಲ್ಲಾ ರೀತಿಯಲ್ಲಿ ಒಂದು ಆಶೀರ್ವಾದ ಮಾಡ್ಲಿ ಅಂತೇಳಿ ನಾನು ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಚೆನ್ನಮ್ಮಜಿಯವರು ಯಾವತ್ತೂ ಕೂಡ ಅಧಿಕಾರಕ್ಕಾಗ್ಲಿ, ರಾಜಕೀಯಕ್ಕಾಗ್ಲಿ, ಪ್ರಚಾರಕ್ಕಾಗ್ಲಿ ಎಲ್ಲಿ ಕೂಡ ಹೊರಗೆ ಬರ್ತಾ ಇರ್ಲಿಲ್ಲ. ಯಾವುದೇ ಆತರ ಕೆಲ್ಸಕ್ಕೆ ಅವ್ರು ಹೋಗ್ತಾನೂ ಇರ್ಲಿಲ್ಲ. ಒಬ್ರು ಮುಖ್ಯಮಂತ್ರಿ 1994ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಧರ್ಮಪತ್ನಿಯಾಗಿ, ರಾಷ್ಟ್ರದಲ್ಲಿ 1996ರಲ್ಲಿ ಪ್ರಧಾನಮಂತ್ರಿಯ ಒಂದು ಧರ್ಮಪತ್ನಿಯಾಗಿ ಅವ್ರು ಏನ್ ಬೇಕಾರ ಮಾಡ್ಬೋದಾಯ್ತು. ಅಂತ ಕೆಲ್ಸಕ್ಕೆ ಯಾವತ್ತೂ ಕೂಡ ಅವ್ರು ಮುಂದೆ ಬಂದಿಲ್ಲ. ಎಲ್ಲ ಜನರ ಪ್ರೀತಿಯನ್ನ ಗೆದ್ದಿದ್ದಾರೆ. ಅವರ ವ್ಯಕ್ತಿತ್ವ, ಅವರ ಒಂದು ದೈವಿಕ ಸ್ವರೂಪ ಎಲ್ಲ ಕೂಡ ನಮ್ಮಂತ ಯುವಕರಿಗೆ ಮಾದರಿಯಾಗಿ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ. ಅವರ ಒಂದು ನಡವಳಿಕೆ ಇರ್ಬೋದು, ಅವರ ಸ್ಪಂದಿಸುವಂತ ಗುಣ ಇರ್ಬೋದು, ನಾನು ತುಂಬಾ ಕಲ್ತಿದ್ದೀನಿ. ಬಟ್ ಬಹಳ ಜನಕ್ಕೆ ಸ್ಫೂರ್ತಿಕರವಾಗಿ ಅವ್ರು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಹೇಳಲೇಬೇಕಾಗ್ತದೆ. ಸರ್, ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಾ ಅವ್ರನ್ನ, ಚೆನ್ನಮ್ಮ ಅವ್ರನ್ನ. ಯಾಕಂದರೆ ತುಂಬ ವರ್ಷಗಳ ಒಡನಾಟ ನಿಮ್ಮದು ಅವರ ಕುಟುಂಬಕ್ಕೆ ಇರ್ತಕ್ಕಂಥದ್ದು. ಸೊ ಸಹಜವಾಗಿಯೇ ಕೆಲವೊಂದಿಷ್ಟು ಘಟನೆಗಳು ನಿಮ್ಗೆ ನೆನಪಿರ್ಬೋದು.
ಅವ್ರ ಜೊತೆಗೆ ಆತ್ಮೀಯವಾಗಿದ್ದಂತಹ ಒಂದು ಕೆಲವೊಂದಿಷ್ಟು ಘಟನೆಗಳು, ಅಥವಾ ನಿಮ್ಮನ್ನು ಅವರು ಏನಂತ ಆತ್ಮೀಯವಾಗಿ ಏನು ಕರಿತಾ ಇದ್ರು, ಜೊತೆಗೆ ಅವ್ರ ಮನೆಗೆ ಹೋದ್ರೆ ಯಾರನ್ನು ಕೂಡ ಹೊಟ್ಟೆಗೆ ಊಟ ಇಲ್ದಿರ ಕಳಿಸ್ತಾ ಇರಲಿಲ್ಲ, ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತಾ ಇದ್ರು, ಅನ್ನಪೂರ್ಣೇಶ್ವರಿ ಅಂತೆಲ್ಲ ಕರಿತಾ ಇದ್ರು ಅಂತ. ಸೊ ಆ ರೀತಿಯ ಒಂದು ಕೆಲವೊಂದಿಷ್ಟು ಘಟನೆಗಳನ್ನ ಹೇಳ್ಬೋದಾ ನೀವು ನೆನಪಿದ್ರೆ? ನೋಡಿ, ಅವರನ್ನ ಅನ್ನಪೂರ್ಣೇಶ್ವರಿ ಅಂತ ನಾವು ಕರಿತಾ ಇದ್ವಿ. ಯಾತಕ್ಕೆಂದ್ರೆ ಅವ್ರ ಮನೆಗೆ ಯಾರೇ ಬರ್ಲಿ, ಊಟ ಹಾಕೋದಾಗ್ಲಿ, ತಿಂಡಿ ಕೊಡೋದಾಗ್ಲಿ, ಕಾಫಿ ಟೀ ಕೊಡೋದಾಗ್ಲಿ, ಅವ್ರಿಗೆ ಏನ್ ಬೇಕು ಅಂತ ಕೇಳಿ ಅದಕ್ಕಿಂತನೇ ಒಂದ್ 4 ಜನ ಅಡಿಗೆ ಭಟ್ರನ್ನ ಇಟ್ಬಿಟ್ಟಿದ್ರು. ಮನೇಲಿ ಮಾಡಿ ಬಡಿಸು ಅವ್ರನ್ನ ಕಳಿಸ್ಕೊಡ್ತಾ ಇದ್ರು. ಊರ್ ಕಡೆಯಿಂದ ತುಂಬಾ ಜನ ಬರ್ತಾ ಇದ್ರು. ಅದು ಹಾಸನ್ ಇರ್ಬೋದು, ಒಳನರಸೀಪುರ ಇರ್ಬೋದು, ಮೈಸೂರು ಭಾಗ ಇರ್ಬೋದು, ಮಂಡ್ಯ ಇರ್ಬೋದು, ಹಾಸನ್ ಇರ್ಬೋದು, ಎಲ್ಲಾ ಕಡೆಯಿಂದನೂ ಬರ್ತಾ ಇದ್ರು. ಬಂದು ದೇವೇಗೌಡರು ಸಾಹೇಬ್ರನ್ನ ಭೇಟಿ ಮಾಡ್ಬೇಕು ಅಂತೇಳಿ ಮನೆಗ್ ಬರ್ತಾ ಇದ್ರು. ಆವಾಗ ಅಮ್ಮನವರೇ ಮೊದಲನೇದಾಗಿ ಅವ್ರನ್ನ ಕುಣಿಸಿ ಮಾತಾಡಿ, ಆಮೇಲೆ ಸಾಹೇಬ್ರನ್ನ ಭೇಟಿ ಮಾಡಿಸಿ ಅವರ ಕಷ್ಟ ಏನು, ಅವ್ರ ದುಃಖ, ಅವರದ್ದು ಏನೇ ಸಮಸ್ಯೆ ಇರ್ಲಿ ಅದಕ್ಕೆ ಮಾತಾಡಿಸಿ ಸ್ಪಂದಿಸಿ ಅದನ್ನ ಕಳಿಸ್ಕೊಡ್ತಾ ಇದ್ರು. ಯಾವುದೇ ಒಂದು ಕೆಲಸ ಮಾಡುವಾಗ್ಲೂ ಕೂಡ ಅವ್ರಿಗೆ ನನಗೆ ಹೇಳೋರು, ನೋಡಿ ಬಡವರಿಗೋಸ್ಕರ ನೀವು ರಾಜಕೀಯಕ್ಕೆ ಬಂದಿದ್ದೀರಾ, ವ್ಯಾಪಾರ ಮಾಡ್ತಾ ಇದ್ದೀರಾ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಸ್ಪಂದಿಸ್ತಾ ಇದ್ದೀರಾ, ಬಡವರಿಗೆ ಅನ್ನ ಹಾಕೋದ್ ಬಗ್ಗೆ ಯಾಕೆ ನೀವು ಯೋಚನೆ ಮಾಡಿಲ್ಲ, ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ತಿರುಪತಿ ವೈಕುಂಠ ಏಕಾದಶಿ ಬಂದ್ರೆ ನಾನು ತಿರುಪತಿ ಲಾಡನ್ನ 1 ಲಕ್ಷ ಲಾಡು ಮಾಡಿ ಭಕ್ತಾದಿಗಳಿಗೆ ವಿನಿಯೋಗ ಮಾಡುವಂತ ಕೆಲಸ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದೆ. ಅದನ್ನ ಒಂದು ದಿನ ಅವ್ರು ಟಿವಿಯಲ್ಲಿ ನೋಡಿ, ನೀವು ನೋಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಲಾಡು ಪ್ರಸಾದ ಎಲ್ಲ ಕೊಡ್ತಾ ಇದ್ದೀರಾ ಭಕ್ತಾದಿಗಳಿಗೆ, ಬಡವರಿಗೆ ಅನ್ನ ಹಾಕೋದ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಅದು ಕೂಡ ಒಂದು ಪುಣ್ಯ ಕಾರ್ಯ, ಯಾಕೆ ಮಾಡಬಾರ್ದು ನೀವು, ನಿಮ್ಗೆ ಆ ಶಕ್ತಿ ಇದೆಯಲ್ವಾ ಅಂತ ಕೇಳಿದ್ರು ನನಗೆ. ಹೌದಮ್ಮ ಮಾಡ್ತೀನಿ, ಫ್ರೀಯಾಗಿ ಊಟ ಕೊಟ್ರೆ ಯಾರು ಕೂಡ ಸ್ವೀಕಾರ ಮಾಡಲ್ಲ, ಕಡಿಮೆ ದರದಲ್ಲಿ ಗುಣಮಟ್ಟದ ಆಹಾರ ಕೊಡುವಂತ ಕೆಲಸ ಮಾಡ್ತೀನಿ, ನಾನು ಅದಕ್ಕೂ ಕೂಡ ದೇವೇಗೌಡರು ಸಾಹೇಬ್ರ ಹೆಸರನ್ನ ಇಡ್ತೀನಿ, ಆ ಕ್ಯಾಂಟೀನ್ ಮಾಡ್ತೀನಿ, ಅದಕ್ಕೂ ನೀವು ಕೂಡ ನಿಮ್ಮ ಆಶೀರ್ವಾದ ನಿಮ್ಮ ಮಾರ್ಗದರ್ಶನ ಇರಬೇಕು ಅಂತೇಳಿ ಅಮ್ಮನವ್ರ ಹತ್ರ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಅವರ ಒಂದು ಕನಸು ಕೂಡ ಇತ್ತು, ಈ ತರ ನಾನು ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಅಂತ ಏನ್ ಮಾಡಿದೀನಿ, ಆ ಅಪ್ಪಾಜಿ ಕ್ಯಾಂಟೀನ್ಗೂ ಕೂಡ ಸ್ಫೂರ್ತಿ ಅವರೇ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಎರಡನೇದಾಗಿ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ಅವ್ರ ಹತ್ರ ಕೇಳ್ಕೊತಾ ಇದ್ದೆ. ಅವ್ರನ್ನ ಅವ್ರ ಹತ್ರ ಮಾತಾಡಿದಾಗ ಅವರು ತುಂಬಾ ನನಗೆ ಮಾರ್ಗದರ್ಶನ ಕೊಟ್ರು, ಹೆಂಗ್ ನಡ್ಕೋಬೇಕು, ಹೆಂಗ್ ಇರ್ಬೇಕು, ಯಾವ ತರ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ. ನಾನು ಸ್ವಲ್ಪ ಯೋಚನೆ ಮಾಡಿದಾಗ, ಇಲ್ಲ ನೀವು ಮುಂದಕ್ಕೆ ಹೋಗಿ ರಾಜಕೀಯವಾಗಿ ನೀವು ಬೆಳಿಬೇಕು, ನಾನು ಎಲ್ಲಾ ರೀತಿಲೇ ನಿಮಗೆ ಆಶೀರ್ವಾದ ಮಾಡ್ತೀನಿ, ನೀವು ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ಇಡಬಾರ್ದು ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ನ ನನಗ್ ತುಂಬಿಸೋ ಒಂದು ವಿಶ್ವಾಸ ಮೂಡಿಸಿದ್ರು. ಮತ್ತೆ ದೇವೇಗೌಡರು ಸಾಹೇಬ್ರ ಜೊತೆಯಲ್ಲಿ ಕೂಡ ಅದೇ ತರಾನೇ ಜೊತೆಲಿ ಎಲ್ಲೇ ನನ್ನ ಕಾರ್ಯಕ್ರಮ ಕರೀಲಿ ಬರ್ತಾ ಇದ್ರು. ಮತ್ತೆ ನಮ್ಮ ಮನೆ ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳು ಇದ್ರು ಕೂಡ ಕರೆದ್ರ ಬರ್ತಾ ಇದ್ರು. ಅದೇ ತರ ನಾವು ಕೂಡ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಎಲ್ಲೇ ಹೋದ್ರು ಕೂಡ ಮಕ್ಕಳು ಚೆನ್ನಾಗಿದಾರ, ಮನೆಯವರು ಹೇಗಿದ್ದಾರೆ, ಊಟ ಮಾಡಿ ಅಂತ ಹೇಳಿ ಬಹಳ ಸೌಜನ್ಯತೆಯಿಂದ ನಮ್ಮನ್ನ ಮನೆ ಮಗನಾಗಿ ನೋಡಿದ್ದಾರೆ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಅಂತ ತಾಯಿನ ಇವತ್ತು ನಾನು ಕಳ್ಕೊಂಡಿರತಕ್ಕಂಥದ್ದು, ನನಗೆ ಆ ದುಃಖ, ಆ ಒಂದು ಇದನ್ನ ನಾನು ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಒಂದು ನೋವನ್ನ ನಾವು ಭರಿಸ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು. ಈಗೇನು ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಹಾಸ್ಪಿಟಲಿಂದ ಮನೆಗೆ ರವಾನೆ ಮಾಡ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ನಾಳೆ JDS ಕಚೇರಿಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಅದಾದ ನಂತರ ಮಧ್ಯಾಹ್ನಕ್ಕೆ ಹಾಸನ ಹರದನಹಳ್ಳಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅನ್ನೋ ಒಂದು ಮಾಹಿತಿ ಅಪ್ಡೇಟ್ ಸಿಗ್ತಾ ಇದೆ. ಈ ನಡುವೆ ದೇವೇಗೌಡರು ಈಗೇನು ಚೆನ್ನಮ್ಮ ಅವರ ಮೃತಪಟ್ಟರು ಅನ್ನೋ ಒಂದು ಸುದ್ದಿ ಗೊತ್ತಾಗ್ತಾ ಇದ್ದಂತೆ ತುಂಬ ಭಾವುಕರಾಗಿದ್ದರು ದೇವೇಗೌಡರು ಅಂತ.